ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ಹೊಸ ವರ್ಷದ ಶುಭಾಶಯಗಳು. 2021 ತಮ್ಮ ಬದುಕಿನಲ್ಲಿ ಸಂತೋಷವನ್ನು ಕೊಡಲಿ ಅಂತ ಆಶಿಸ್ತೀನಿ. ಒಂದು ಹಾಗೆ ನೋಡಿದರೆ ಇದು ಕೇವಲ ಕ್ಯಾಲೆಂಡರ್ ಬದಲಾಗುವುದು ಮಾತ್ರ. ಕಾಲ ಎನ್ನುವುದು ಯಾವತ್ತೂ ಕೂಡ ಚಲಿಸಲಾರದು. ಏನಿವೆ ಅದು ಭಾಳ ಡಿಫ್ರೆಂಟ್ ಆದ್ದು. ಅದರ ಹೊಸ ವರ್ಷದ ಆಚರಣೆ ಸಂಭ್ರಮ ಇರುತ್ತೆ. ಸೊ ಆ ಸಂಭ್ರಮದಲ್ಲಿ ಇರುವ ತಮಗೆ ನಾನು ಶುಭಾಶಯಗಳನ್ನು ಕೋರ್ತೇನೆ. 2020 ಮುಗೀತು. 2020 ಕೊನೆಯ ಭಾಗದಲ್ಲಿ ನಾನು ಮಾತನಾಡಲಿಲ್ಲ, ನಾನು ಚರ್ಚೆ ಮಾಡಲಿಲ್ಲ. ನನಗೆ ಏನು ಅನ್ನಿಸಿತೋ ಅದನ್ನು ನಾನು ಹೇಳಲಿಲ್ಲ. ಒಂದು ಕ್ಷಣದಲ್ಲಿ ನನಗನ್ನಿಸ್ತು ಏನು ಹೇಳುವುದಕ್ಕೆ ಏನಿದೆ. ಯಾಕೆಂದರೆ 2020 ಒಂದು ರೀತಿಯಲ್ಲಿ ಕಹಿ ನೆನಪುಗಳ ವರ್ಷ. 2020 ಒಂದೆಡೆ ಕರೋನಾ ಎಂಬ ಮಹಾಮಾರಿ ಏನಿದೆ ಮಾನವ ಕುಲವನ್ನು ನಡುಗಿಸಿತ್ತು. ಮಾನವನ ಅಹಂಕಾರವನ್ನು ಕೂಡ ಅದು ಬೀಳುವಂತೆ, ಅಹಂಕಾರದ ಮರ ಉರುಳುವಂತೆ ಮಾಡ್ತು ಅಂತ ನನಗೆ ಅನಿಸುತ್ತೆ. ಅಷ್ಟೇ ಅಲ್ಲ, ಭಾರತದ ಸಂದರ್ಭದಲ್ಲಿ 2020 ಜನತಂತ್ರ ವಿರೋಧಿಯಾದ ಒಂದು ಮನಸ್ಥಿತಿಯನ್ನು ಈ ದೇಶದಲ್ಲಿ ತಂತು. ಅಧಿಕಾರಸ್ಥರು ಹೆಚ್ಚು ಹೆಚ್ಚು ಸರ್ವಾಧಿಕಾರಿಯಾಗುತ್ತಾ ನಡೆದರು. ಹೀಗೆ ಹಲವು ಕಹಿ ನೆನಪುಗಳು. ಆ ಕಾರಣಕ್ಕೆ ಇರ್ಬೋದು ನನಗೆ ಮಾತನಾಡೋದು ಏನಿದೆ, ಹೇಳೋದೇನಿದೆ ಅನಿಸತೊಡಗಿತು. ಯಾಕಂದರೆ ಮಾತುಗಳು ಸುಳ್ಳು ಅಂತ ನಾನು ಅಂದುಕೊಂಡೆ. ಮಾತುಗಳು ತನ್ನ ಸತ್ವವನ್ನು ಕಳೆದುಕೊಂಡು ಅಂತ ಅಂದ್ಕೊಂಡೆ. ಮಾತುಗಳಿಗೆ ಗಾಳಿಯಲ್ಲಿ ಹಾರ್ತಾ ಇದ್ದು ಯಾರ ಹೃದಯವನ್ನು ತಟ್ಟುತ್ತಾನೆ ಇರಲಿಲ್ಲ. ಪ್ರಭುತ್ವ ಇನ್ನಷ್ಟು ಸುಳ್ಳುಗಳನ್ನು 2020ರಲ್ಲಿ ಹರಡಿತು. ಮೋದಿ, ಅಮಿತ್ ಶಾ ಮತ್ತಷ್ಟು ಸುಳ್ಳುಗಳನ್ನು ಸತ್ಯ ಎನ್ನುವ ಹಾಗೆ, ಸತ್ಯದ ಎದೆಯ ಮೇಲೆ ಒದ್ದ ಹಾಗೆ ದೇಶಾದ್ಯಂತ ಅದನ್ನು ಹರಡತೊಡಗಿದರು. ಕೊರೋನಾ ಬಂತು, ನಾವು ಜಾಗಟೆ ಹೊಡೆದ್ವಿ. ಕರೋನಾ ಬಂತು, ನಾವು ದೀಪ ಹಚ್ಚಿದ್ದೀವಿ. ಕರೋನಾ ಬಂತು, ನಾವು ರಾಮ ಮಂದಿರ ಶಿಲಾನ್ಯಾಸವನ್ನು ನೆರವೇರಿಸ್ತೀವಿ. ಆದರೆ ಇದು ಯಾವುದೂ ಕೂಡ ಮನುಷ್ಯಗೆ ಸಂಬಂಧಪಟ್ಟಿದ್ದಾಗಿರಲಿಲ್ಲ. ಇದೆಲ್ಲ ಸುಳ್ಳುಗಳಾಗಿತ್ತು. ಸುಳ್ಳುಗಳ ವಿಜೃಂಭಣೆ, ಸುಳ್ಳುಗಳ ಮೆರವಣಿಗೆ ಈ ದೇಶದಲ್ಲಿ 2020ರಲ್ಲಿ ನಡೀತಾ ಹೋಯಿತು. ದೇಶದ ಆರ್ಥಿಕತೆ ಕುಸಿದು ಹೋಯಿತು. ದೇಶದಲ್ಲಿ ಜನ ಒಂದು ತುತ್ತು ಅನ್ನಕ್ಕಾಗಿ ಪರದಾಡುವಂತಾಯಿತು. ವಲಸೆ ಹೋಗುವವರನ್ನು ಕೇಳುವವರಿರಲಿಲ್ಲ. ಸಾವಿರಾರು ಕಿಲೋಮೀಟರ್ವರೆಗೆ ಜನ ನಡೆದರು. ಆದರೆ ಪ್ರಭುತ್ವದ ಹೃದಯ ಕರಗಲಿಲ್ಲ. ಮೋದಿ, ಅಮಿತ್ ಶಾ ಅದರ ಬಗ್ಗೆ ಮಾತೇ ಆಡಲಿಲ್ಲ. ಮತ್ತೆ ಅದೇ ದೇಶಭಕ್ತಿಯ ಮಾತು. ಮೋದಿ ಮತ್ತು ಅಮಿತ್ ಶಾ ಅವರನ್ನು ವಿರೋಧಿಸುವುದೇನಿದೆ ಅದು ದೇಶವನ್ನು ವಿರೋಧಿಸುವುದು ಅನ್ನುವ ಪ್ರಚಾರ ಮಾಡಲಾಯಿತು ಮಾಧ್ಯಮಗಳನ್ನು ಸೇರಿಸಿ. ಮಾಧ್ಯಮಗಳು ಇನ್ನಷ್ಟು ನಾಶವಾದವು 2020ರಲ್ಲಿ. ಮಾಧ್ಯಮ ತನ್ನ ನೈತಿಕತೆಯನ್ನು ಕಳೆದುಕೊಳ್ತು. ಮಾಧ್ಯಮ ಕೆಲವೊಂದು ರಾಜಕೀಯ ಪಕ್ಷಗಳ, ಎಸ್ಪೆಷಲಿ BJPಯ ಬಾಲಂಗೋಚಿ ಆಯಿತು. ಸುಳ್ಳು ಸುಳ್ಳು ಸುಳ್ಳು, ಸತ್ಯ ಯಾವುದು ಸುಳ್ಳು ಯಾವುದು ಎನ್ನುವುದು ಅರಿಯಲಾಗದ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗೋಯಿತು. ಮುಗ್ಧ ಜನರ ನೋವನ್ನು ಕೇಳುವವರಿರಲಿಲ್ಲ. ಕಾರ್ಮಿಕರ ನೋವನ್ನು ಕೇಳುವವರಿರಲಿಲ್ಲ. ಎಲ್ಲೆಡೆ ಸುಳ್ಳು ಸುಳ್ಳು ಸುಳ್ಳು. ಇಂಥ ಒಂದು ವಾತಾವರಣದಲ್ಲಿ ವರ್ಷದ ಕೊನೆಯ ಭಾಗದಲ್ಲಿ ರೈತರು ನಡೆಸುತ್ತಿರುವಂಥ ಒಂದು ಹೋರಾಟ, 3 ರೈತ ವಿರೋಧಿ ಕಾನೂನಿನ ವಿರುದ್ಧ ನಡೆಸುತ್ತಿರುವಂಥ ಹೋರಾಟ. ಆದರೆ ಪ್ರಭುತ್ವವನ್ನು ಬೆಂಬಲಿಸುವ ಜನ ಆ ರೈತರನ್ನು ಖಾಲಿಸ್ತಾನಿಗಳು ಅಂತ ಕರೆದರು. ಇಡೀ ಕಾರ್ಪೊರೇಟ್ ಜಗತ್ತಿಗೆ ದೇಶವನ್ನು ಮಾರಾಟ ಮಾಡುವಂಥ ಒಂದು ಪರಿಸ್ಥಿತಿ ಬಂದು ನಿರ್ಮಾಣ ಆದರೂ ಕೂಡ ಅದಕ್ಕೆ ದೇಶಭಕ್ತಿಯ ಪರದೆಯನ್ನು ಹೊದಿಸಲಾಗಿತ್ತು. ರೈತರು
ಈಗ ಸುಮಾರು 1 ತಿಂಗಳಿನಿಂದ ಕೊರೆಯುವ ಚಳಿಯಲ್ಲಿ ರಸ್ತೆಗಳಲ್ಲಿ ಬೀಡುಬಿಟ್ಟಿದ್ದಾರೆ. ಪ್ರಾಯಶಃ ಭಾರತದ ಇತಿಹಾಸದಲ್ಲಿ ಇಂತಹ ಒಂದು ರೈತ ಚಳವಳಿ ನಡೆದಂತೆ ಇಲ್ಲ. ಸೊ ಸರ್ಕಾರ ಮಾತನಾಡುವ ಮಾತನ್ನು ಆಡ್ತಾ ಇದೆ. ಅದು ಮಾತನಾಡುವ ಮಾತು, ಅದು ಸುಳ್ಳು. ಮಾತನಾಡುವಾಗ ಅದಕ್ಕೆ ಪ್ರೀ ಕಂಡೀಷನ್ ಏನು ಅಂದರೆ, ನಾವು ಈ 3 ಕಾನೂನುಗಳನ್ನು ಹಾಗೆ ಉಳಿಸ್ಕೋತೀವಿ, ಬೇರೆ ಮಾತನಾಡಿ ಅಂತ. ಆದರೆ ರೈತರು ಕೇಳ್ತಾ ಇರುವುದು ಒಂದು, ಈ ಕಾನೂನನ್ನು ಕೈ ಬಿಡಬೇಕು ಅಂತ. ಸೊ ನಾನು ಈ ಕಾನೂನಿಗೆ ಸಂಬಂಧಪಟ್ಟಾಗ ನಮ್ಮ ಉತ್ತರ ಕನ್ನಡದ ಕೆಲವರ ಹತ್ರ ಮಾತನಾಡ್ತಾ ಇದ್ದೆ, ಯಾವುದ್ರ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ. ಆಗ ನನ್ನ ಅಡಿಕೆ ಬೆಳೆಗಾರರು ಹೇಳಿದ್ರು, ನಾವು ಅಡಿಕೆಯ ಬೆಳೆಗಾರರು ಏನಿದ್ದೀವಿ, ನಾವು ಈ APMC ಹೋಗುವ ಮೂಲಕ ತೀವ್ರತರವಾದ ತೊಂದರೆ ಸಿಕ್ಕಾಕತ್ತೀವಿ ಅಂತ ಅಂದರು. ಇದು ಎಷ್ಟರ ಮಟ್ಟಿಗೆ ಅಡಿಕೆ ಬೆಳೆಗಾರರಿಗೆ ಗೊತ್ತಾಗಿದೆಯೋ ಗೊತ್ತಿಲ್ಲ. ಅಂದರೆ ಈಗ APMCಲಿ ಹೋಗೋ ಮೂಲಕ ಪೈಪೋಟಿಯಿಂದ ಬೆಲೆ ಸಿಗ್ತಾ ಇದೆ, ಮತ್ತೆ ನಾವು ಖಾಸಗಿಯವರ ಹತ್ರ ಹೋಗ್ಬಿಟ್ರೆ ತೊಂದರೆ ಸಿಕ್ಕಾಕತ್ತೀವಿ ಅನ್ನೋದು. ಇದನ್ನು ಸಾಮಾನ್ಯ ಜನರಿಗೆ ಕನ್ವಿನ್ಸ್ ಮಾಡುವವರು ಯಾರು? ಏಕೆಂದರೆ ಬಹುತೇಕ ಈ ಜನ ಎಲ್ಲ ಇದ್ದಾರಲ್ಲ, ಮೋದಿಯ ಮೋಹದಲ್ಲಿದ್ದ ಬಹುತೇಕ ಜನ ಮೋದಿಯ ಮೋಹದಲ್ಲಿದ್ದಾರೆ. ಮೋದಿ ಅಂದರೆ ದೇಶ ಪ್ರೇಮ ಅನ್ನುವ ಭ್ರಮೆಯನ್ನು ಹುಟ್ಟಿಸ್ತಿದ್ದಾರೆ. ಅದೇ ನಾನು ಹೇಳಿದ್ದು, ಇದು ಮಹಾನ್ ಸುಳ್ಳಿನ ಪ್ರಪಂಚ ಅಂತ. ಕಾರ್ಪೊರೇಟ್ ಜಗತ್ತಿಗೆ, ಅದಾನಿಗೆ, ರಿಲಯನ್ಸ್ಗೆ ಎಲ್ಲವನ್ನು ಮಾರಾಟ ಮಾಡಿ ಈಗ ರೈತರನ್ನು ಮಾರಾಟ ಮಾಡಲಾಗ್ತಾ ಇದೆ. ಈ ಬಗ್ಗೆ ನೀವು ಪ್ರಶ್ನಿಸಿದರೆ ನೀವು ಮೋದಿ ವಿರೋಧಿಗಳು ಅಂತ ಹೇಳಲಾಗ್ತಾ ಇದೆ. ಇಡೀ ಕೃಷಿ ಕ್ಷೇತ್ರದ ತಲ್ಲಣಗೊಂಡಿದೆ. ಇಡೀ ಇಂಡಿಯಾದ ಕೃಷಿಯನ್ನೇನಿದೆ, ಇಂಡಿಯಾದ ರೈತರೇನಿದ್ದಾರೆ, ಅವರನ್ನು ಅರ್ಥ ಮಾಡಿಕೊಳ್ಳಲಾಗದ ವ್ಯಾಪಾರಿ ಸಮೂಹ ಇವತ್ತು ಆಡಳಿತ ನಡೆಸ್ತಾ ಇದೆ. ಅವರೇ ಮಧ್ಯವರ್ತಿಗಳಾಗ್ಬಿಟ್ಟಿದ್ದಾರೆ. ದುಃಖದ ಸಂಗತಿ ಅಂದರೆ, ಯಾರು ಅಧಿಕಾರ ನಡೆಸಬೇಕೋ, ಯಾರು ರೈತರ ಹಿತಾಸಕ್ತಿಯನ್ನು ಕಾಪಾಡಬೇಕೋ ಅವರೇ ಮಧ್ಯವರ್ತಿಗಳಾದದ್ದು. ಇದು 2020ರ ಇನ್ನೊಂದು ದುರಂತ. 2020ರ ಬಗ್ಗೆ ಕೊನೆಯ ಭಾಗದಲ್ಲಿ ನಾನು ಮೊದಲು ಹೇಳಿದಾಗೆ ನನ್ನಲ್ಲಿ ಒಂದು ರೀತಿಯ ಹತಾಶೆ ತುಂಬಿಬಿಟ್ಟಿತ್ತು. ಯಾಕೆಂದರೆ ಈ ಒಂದು ಏನು ರೈತರ ಮೇಲೆ ನಡೀತಾ ಇರುವ ಈ ದಾಳಿ ಏನಿದೆ, ಇಡೀ ಕೃಷಿ ಕ್ಷೇತ್ರವನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಮಾರಾಟ ಮಾಡುವ ಈ ಹುನ್ನಾರವನ್ನು ಪ್ರಶ್ನಿಸುವ ಶಕ್ತಿ BJP ವಿರೋಧಿ ರಾಜಕೀಯ ಪಕ್ಷಗಳಿಗೆ ಇಲ್ಲದಿರುವುದು ಅಂತ. ಆ ಶಕ್ತಿ ಕಾಂಗ್ರೆಸ್ಗೆ ಇಲ್ಲ. ಯಾಕಂದರೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದರೂ ಕೂಡ ಅವರು ಈ ಕಾನೂನು ತರ್ತಿದ್ದರೇನೋ. ಯಾಕಂದರೆ ಮಾರ್ಕೆಟ್ ಫೋರ್ಸ್ಗಳೇನಿದೆ, ಈ ಫೋರ್ಸ್ಗಳ ಒತ್ತಡಕ್ಕೆ ಕಾಂಗ್ರೆಸ್ ಕೂಡ ಮಣಿತಾ ಇತ್ತು. ನನಗೇನು ಕಾಂಗ್ರೆಸ್ ಸಪ್ರೇಟ್ ಅಂತ ಅನಿಸಲ್ಲ. ಸೊ ಆದ್ದರಿಂದ ಕಾಂಗ್ರೆಸ್ಗೆ ಆ ಶಕ್ತಿ ಇಲ್ಲ. ಇನ್ನು ಕರ್ನಾಟಕಕ್ಕೆ ಬಂದರೆ JDS ಆ ಪಾತ್ರವನ್ನು ನಿರ್ವಹಿಸ್ಬೋದಾಗಿತ್ತು. ಆದರೆ 2020ರಲ್ಲಿ JDS ಏನಿದೆ ಅದರ ಮುಖವಾಡ ಕೂಡ ಕಳಚಿಬಿತ್ತು. JDSನ ಮಣ್ಣಿನ ಮಕ್ಕಳ ಮಾತು ಅನ್ನುವುದು ಮತ ಪಡೆಯುವ ಒಂದು ಹುನ್ನಾರ ಅನ್ನುವುದು 2020ರಲ್ಲಿ ಬೆಳಕಿಗೆ ಬಂತು. ಕುಮಾರಸ್ವಾಮಿ ತಮ್ಮ ಅವಕಾಶವಾದಿ ರಾಜಕಾರಣದ ಉತ್ತುಂಗ ಶಿಖರವನ್ನು ಏರ್ಬಿಟ್ರು. ಅವರು ತಾವು ಅಧಿಕಾರ ಕೇಂದ್ರಿತ ರಾಜಕಾರಣ ಮಾಡ್ತೀವಿ ಅನ್ನುವುದನ್ನು ಬೇರೆ ಬೇರೆ ರೀತಿ ಪ್ರಚುರಪಡಿಸ್ತಾ ಹೋದರು. ಕಣ್ಣೀರು ಹಾಕಿದ್ರು, ಸುಳ್ಳುಗಳನ್ನು ಹೇಳಿದರು. ಆದರೆ ಕರ್ನಾಟಕದಲ್ಲಿ ಈ ಜನತಾ ಪರಿವಾರದ ಲೀಗಸಿ ಏನಿದೆ ಅದು ಮುಂದುವರಿಸಬೇಕಾದ ಅನಿವಾರ್ಯತೆ ಇದೆ. ಅದನ್ನು JDS ಮಾಡ್ಬೋದಾಗಿತ್ತು. ಆದರೆ JDS ಸ್ಥಿತಿ ಬಹಳ ಸ್ಪಷ್ಟವಾಗಿ 2020ರ ಕೊನೆಯ ಹೊತ್ತಿಗೆ ಬದಲಾಗಿ ಹೋಗಿತ್ತು. ಕಾಂಗ್ರೆಸ್ ಜೊತೆ ಅಧಿಕಾರ ಮಾಡಿದ ಕುಮಾರಸ್ವಾಮಿ ಮತ್ತೆ BJPಯ ಮಡಿಲು ಸೇರಿದ್ದರು. BJPಯ ಸೆರಗು ಹಿಡಿದು ಹೊರಟಿದ್ದರು ಕುಮಾರಸ್ವಾಮಿ. ಅವರ ತಂದೆಯವರಾದ ಮಾಜಿ ಪ್ರಧಾನಿ ದೇವೇಗೌಡರು ವಯಸ್ಸಿನಿಂದಲೂ ಇನ್ನೊಂದಿರಲು ಈ ವರ್ಷದ ಕೊನೆಯ ಹೊತ್ತಿಗೆ ತುಂಬ ಅಂದರೆ ಯಾವ ರೀತಿ ಅಂತಂದರೆ ಏನನ್ನೂ ಮಾತನಾಡದ ಸ್ಥಿತಿ ತಲುಪಿದ್ರು. ಸಂಪೂರ್ಣ ಅವರ ಮೇಲೆ ಕುಮಾರಸ್ವಾಮಿ ನಿಯಂತ್ರಣ ಸಾಧಿಸಿದಂತೆ ಕಾಣ್ತಾ ಇತ್ತು.
ಆದರೆ ಕೊನೆಗೆ ಯಾರು ಒತ್ತಾಯವೋ ಏನೋ ಏನು JDS BJPಯಲ್ಲಿ ವಿಲೀನ ಆಗುತ್ತೆ ಅನ್ನುವ ಒಂದು ಸುದ್ದಿ ಹರಡುತ್ತಲ್ಲ, ಅದನ್ನು ಮಾತ್ರ ನಿರಾಕರಿಸುವಷ್ಟರ ಮಟ್ಟಿಗೆ ಅವರು ಸ್ವಂತಿಕೆಯನ್ನು ಉಳಿಸ್ಕೊಂಡಿದ್ದರು ಕಾಣುತ್ತೆ HD ದೇವೇಗೌಡರ ರಾಜಕಾರಣ ಕೂಡ ಇನ್ನೊಂದು ಹಂತವನ್ನು ತಲುಪಿಬಿಟ್ಟಿತ್ತು. ಹಾಗೆ JDSನ ಕುಮಾರಸ್ವಾಮಿ ಹಾಗೂ ಕಾಂಗ್ರೆಸ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪರಸ್ಪರ ದೂಷಣೆಯಲ್ಲಿ ಕಾಲ ಕಳೆದರು. 2020ರಲ್ಲಿ ದೇಶ ಎದುರಿಸ್ತಾ ಇರುವ ಬಹುಮುಖ್ಯವಾದ ಸಮಸ್ಯೆಗಳ ಬಗ್ಗೆ ಅವರು ಹೆಚ್ಚಿನ ಒತ್ತು ಕೊಡಲೇ ಇಲ್ಲ. ಈ ರೈತ ಚಳವಳಿ ನಡೀತಾ ಇದೆಯಲ್ಲ, ಅದಕ್ಕೆ ಕರ್ನಾಟಕ ಕಾಂಗ್ರೆಸ್ ಪಕ್ಷ JDS ಏನು ಹೇಳುತ್ತೆ ಅದು ಅವ್ರಿಗೆ ಮುಖ್ಯ ಆಗಲೇ ಇಲ್ಲ. ಮೋದಿ ಅಮಿತ್ ಶಾ ಅವರ ಸುಳ್ಳುಗಳು, ಜನತಂತ್ರ ವಿರೋಧಿ ಕೆಲಸಗಳು ಏನು ನಡೀತಿದ್ವಲ್ಲ ಅದನ್ನು ಪ್ರಶ್ನಿಸುವ ಕೆಲಸವನ್ನು ಕೂಡ ಕುಮಾರಸ್ವಾಮಿನೂ ಮಾಡಿಲ್ಲ, ಹಾಗೆಯೇ ಸಿದ್ದರಾಮಯ್ಯನವರು ಮಾಡಿಲ್ಲ. ಕಾಂಗ್ರೆಸ್ ಪಕ್ಷದ ಒಳಗಡೆ ಸಿದ್ದರಾಮಯ್ಯ ಗುಂಪು ಹಾಗೆಯೇ DK ಶಿವಕುಮಾರ್ ಗುಂಪು ಅವರ ನಡುವೆ ಏನು ಒಂದು ಕೋಳಿ ಜಗಳ ಏನಿದೆ ಅದು ಒಳಗಡೆ ನಡೀತಾ ಹೋಯಿತು. ಹೀಗಾಗಿ ಕಾಂಗ್ರೆಸ್ ಒಳಗಡೆ ಅಸ್ಥಿರಗೊಳ್ತಾ ಹೋದದ್ದು. ಅದಕ್ಕೆ ಹಲವು ಕಾರಣಗಳಿದ್ವು. ಅದನ್ನು ನಾನು ಕಾಂಗ್ರೆಸ್ ನಾಯಕತ್ವದ ವೈಫಲ್ಯ ಅಂತಲೇ ಕರಿತೀನಿ. ಇಷ್ಟು ರೈತರ ಚಳವಳಿ ಮಾಡೋ ಸಂದರ್ಭದಲ್ಲಿ 1 ತಿಂಗಳಿನಿಂದ ರೈತರು ರಸ್ತೆ ಮೇಲಿದ್ದಾರೆ. ಅಲ್ಲಿ ಸಿ ದಟ್ ಹವಾಮಾನ 4ಕ್ಕಿಂತ ಕಡಿಮೆ ಇಳಿದು ಹೋಗಿದೆ. ಅಂಥ ಚಳಿಯಲ್ಲಿ ರೈತರು ತಮ್ಮ ಸ್ವಾಭಿಮಾನವನ್ನು ಉಳಿಸ್ಕೊಂಡು ಹೋರಾಟ ಮಾಡ್ತಾ ಇದ್ದರೆ ಕಾಂಗ್ರೆಸ್ ಏನು ಹಿರಿಯ ನಾಯಕರಾಗಿರುವ ಪ್ರಧಾನಿ ಅಭ್ಯರ್ಥಿ ಅಂತಲೇ ಪ್ರತಿಪಾದಿಸಲಾಗುತ್ತಿರೋ ರಾಹುಲ್ ಗಾಂಧಿ ವರ್ಷದ ಕೊನೆಗೆ ಇಟಲಿ ಪ್ರವಾಸಕ್ಕೆ ಹೋಗಿದ್ದರು, ವೈಯಕ್ತಿಕ ಪ್ರವಾಸ ಅಂತೆ. ಇದು ನಿರ್ಲಜ್ಜತನದ ಪರಮಾವಧಿ. ಲಕ್ಷಾಂತರ ರೈತರು ರಸ್ತೆಯಲ್ಲಿ ಕುಳಿತಾಗ ಅವರ ಜೊತೆ ಗುರುತಿಸಿಕೊಳ್ಳಬೇಕಾದ್ದು ಅಟ್ಲೀಸ್ಟ್ ನೋಡೋದಕ್ಕಾದ್ರೂ ಈ ದೇಶದಲ್ಲಿ ರಾಹುಲ್ ಗಾಂಧಿ ಇರಬೇಕಿತ್ತು. ರಾಹುಲ್ ಗಾಂಧಿ ತಾವು ಬೇಜವಾಬ್ದಾರಿ ರಾಜಕಾರಣಿ ಅನ್ನುವುದನ್ನು ಮತ್ತೊಮ್ಮೆ ಪ್ರದರ್ಶಿಸಿದರು. ಸೊ ಒಟ್ಟಾರೆ ಇಡೀ ಈ ಒಂದು 2020ರಲ್ಲಿ ರಾಜಕೀಯ ಅಂಗಳದಲ್ಲಿ ಕಂಡ ಪ್ರಮುಖ ಅಂಶಗಳನ್ನು ನಾವು ಪಟ್ಟಿ ಮಾಡ್ಬೋದು ಅಂತ ಅನಿಸುತ್ತೆ ನನಗೆ. ಒಂದು, BJP, ಈ ಭಾರತೀಯ ಜನತಾ ಪಕ್ಷ ಏನಿದೆ, ಮೋದಿ ಮತ್ತು ಅಮಿತ್ ಶಾ ನೇತೃತ್ವ ಭಾರತೀಯ ಜನತಾ ಪಕ್ಷ, ಇದು ಲಾಲ್ ಕೃಷ್ಣ ಅದ್ವಾನಿ ಅವರ ಜನತಾ ಪಕ್ಷವಾಗಲಿ ಅಥವಾ ವಾಜಪೇಯಿ ಅವರ ಜನತಾ ಪಕ್ಷವಾಗಿ ಉಳಿದಿಲ್ಲ ಅನ್ನುವುದು. ಭಾರತೀಯ ಜನತಾ ಪಕ್ಷ ಯಾವ ತತ್ವ ಮೌಲ್ಯಗಳನ್ನು ಹೇಳ್ತಾ ಇತ್ತೋ ಆ ತತ್ವ ಮೌಲ್ಯಗಳೆಲ್ಲ ನಾಶವಾಗಿ ಅದು ಕೇವಲ ವ್ಯಕ್ತಿ ಕೇಂದ್ರಿತ ರಾಜಕಾರಣವನ್ನು ಅದು ಅಳವಡಿಸಿಕೊಂಡಿದೆ. ಅಂದರೆ BJPಯ ಒಳಗಡೆ ಇರುವ ಎಲ್ಲ ಜನತಾಂತ್ರಿಕ ಅಂಶಗಳು ನಾಶ ಆಗಿವೆ ಅನ್ನೋದು ಇನ್ನೊಂದು ಅಂಶ. ಎಲ್ಲಿಯವರೆಗೆ ಅಂತ ಅಂದರೆ ಹೊಸ ಪಾರ್ಲಿಮೆಂಟಿಗೆ ಏನು ಶಿಲಾನ್ಯಾಸವನ್ನು ನೆರವೇರಿಸಲಾಯ್ತಲ್ಲ, ಅದಕ್ಕೆ ಯಜಮಾನರಾಗಿ ಮೋದಿಯವರು ಮಾತ್ರ ಕೂತ್ಕೋತಾರೆ. ಯಾವುದೋ ಮನೆ ಯಜಮಾನಾಗಿ ಮಂತ್ರ ಇದನ್ನು ಹೇಳೋದಕ್ಕೆ, ಕೇಳಿಸ್ಕೊಳ್ಳೋದಕ್ಕೆ, ಹವನ ಹಾಕೋದಕ್ಕೆ. ಅದಕ್ಕೆ ಈ ದೇಶದ ರಾಷ್ಟ್ರಪತಿಗಳಿಗೆ ಆಹ್ವಾನ ಇರಲ್ಲ, ಉಪರಾಷ್ಟ್ರಪತಿಗೆ ಆಹ್ವಾನ ಇರಲ್ಲ, ಸ್ಪೀಕರ್ಗೆ ಆಹ್ವಾನ ಇರಲ್ಲ. ಇದು ಜನತಂತ್ರ ವ್ಯವಸ್ಥೆಯಲ್ಲಿ ಒಂದು ಕಪ್ಪು ಚುಕ್ಕೆ ಅಂತ ನಾನು ನಂಬಿದ್ದೇನೆ. ನಿಮಗೆ ಪಾರ್ಲಿಮೆಂಟ್ರಿ ಡೆಮೋಕ್ರಸಿ ಅರಿವೇ ಇಲ್ಲದ ಸ್ಥಿತಿಗೆ ಹೋಗಿದ್ದೀರಿ. ಅಂದರೆ ಇಡೀ ಅಲ್ಲಿ ಹಾಕುವಂಥ ಏನು ಫಲಕ ಇದೆಯಲ್ಲ, ಅಲ್ಲಿ ಮೋದಿಯವರ ಹೆಸರು ಮಾತ್ರ ವಿಜೃಂಭಿಸಬೇಕು ಅಂತ. ಸೊ ಇದು ಮೋದಿಯವರು ಇನ್ನಷ್ಟು ಸರ್ವಾಧಿಕಾರಿ ಆಗ್ತಾ ಇರುವುದರ ಲಕ್ಷಣ ಕೂಡ ಆಗಿದೆ. ಇದು 2020ರ ವಿಶೇಷ. ಅಂದರೆ ಮೋದಿಯವರು ಹೆಚ್ಚು ಸೆಲ್ಫ್ ಸೆಂಟರ್ಡ್ ಆಗ್ತಿದ್ದಾರೆ. ನಾನು ಅಂದರೆ ದೇಶ, ದೇಶ ಅಂದರೆ ನಾನು ಅಂತ. ಇಂದಿರಾ ಗಾಂಧಿಗೆ ಆ ಭ್ರಮೆ ಇತ್ತು. ಅದನ್ನು ಆಗಿನ ಕಾಂಗ್ರೆಸ್ ಅಧ್ಯಕ್ಷರಾದಂಥ ದೇವಕಾಂತ್ ಬರುವ ಅವರು ಹೇಳಿದರು, ಇಂದಿರಾ ಈಸ್ ಇಂಡಿಯಾ, ಇಂಡಿಯಾ ಈಸ್ ಇಂದಿರಾ. ನಂತರ ಇಂದಿರಾ ಗಾಂಧಿಯವರಿಗೆ ಏನಾಯಿತು ಅಂತ ಗೊತ್ತಿದೆ. ಸರ್ವಾಧಿಕಾರ ಯಾರು ಸರ್ವಾಧಿಕಾರಿಯಾಗಿರ್ತಾನೋ ಅವನನ್ನೇ ಕಬಳಿಸ್ಬಿಡುತ್ತೆ, ಅವನವನ್ನೇ ದಹಿಸಿಬಿಡುತ್ತೆ. ಮೋದಿಯವರ ವಿಚಾರದಲ್ಲಿ ಹಾಗಾಗದಿರಲಿ ಅನ್ನೋದು ನನ್ನ ಆಸೆ, ಈ ದೇಶದ ಪ್ರಧಾನಿ. ಆದರೆ ಅವರು ದಿನದಿಂದ ದಿನಕ್ಕೆ ತಾನು ಅಂದರೆ ದೇಶ, ದೇಶ ಅಂದರೆ ತಾನು ಅನ್ನುವ ಭ್ರಮೆಯಲ್ಲಿ ಒಳಗಾಗಿದ್ದಾರೆ.
ಮೋದಿಯವರ ಶಿಷ್ಯರು ಕೂಡ ಆ ಕೆಲಸವನ್ನು ಮುಂದುವರಿಸಿದ್ದಾರೆ. ಇದು ದೇಶದ ಜನತಂತ್ರಕ್ಕೆ ಒಳ್ಳೆಯದಲ್ಲ. ಇದು ಬಿ ಜೆ ಪಿಯ ಪತನ ಅಂತ ನಾನು ಅಂದುಕೊಂಡಿದ್ದೇನೆ. ಇದು ಮೋದಿಯವರ ಮಹಾಪತನ ಅಂತ ನಾನು ಅಂದುಕೊಂಡಿದ್ದೇನೆ. ಇದು ಈ ದೇಶದ ಜನತಾಂತ್ರಿಕ ರಾಜಕಾರಣದ ಮಹಾಪತನ ಕೂಡ ಆಗಿದೆ. ಇದು 2020 ನಾವು ಕಂಡುಕೊಂಡದ್ದು. ಸೊ ಇನ್ನೊಂದು ಕಾಂಗ್ರೆಸ್ ಪಕ್ಷ ತನ್ನಿಂದ ತಾನೇ ಸಂಪೂರ್ಣವಾಗಿ ನಾಶದ ಅಂಚಿಗೆ ಬಂದು ನಿಂತಿದೆ. ಭಾಳಷ್ಟು ಜನ ಹೇಳುವ ಹಾಗೆ, ರಾಮಚಂದ್ರ ಗುಹಾ ಅವರು ಮೊದಲಾದವರು ಹೇಳಿದ ಹಾಗೆ, ಐ ಸಬ್ಸ್ಕ್ರೈಬ್ ದ್ಯಾಟ್. ನೆಹರು ಕುಟುಂಬ ಕಾಂಗ್ರೆಸ್ ರಾಜಕಾರಣದಿಂದ ದೂರ ಹೋಗಬೇಕು. ಯಾರೋ ಹೊಸ ನಾಯಕತ್ವ ಕಾಂಗ್ರೆಸ್ನಲ್ಲಿ ಹುಟ್ಟಬೇಕು. ಅದು ಜನತಂತ್ರದ ದೃಷ್ಟಿಯಿಂದ ಬಹಳ ಮುಖ್ಯ ಅಂತ ನಾನು ನಂಬಿದ್ದೇನೆ. ಕಾಂಗ್ರೆಸ್ 2020 ಇನ್ನಷ್ಟು ನಾಶವಾಗಿದೆ. ಜನತಾಂತ್ರಿಕ ಮೌಲ್ಯಗಳು ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಒಂದು ಬಿ ಜೆ ಪಿಯನ್ನು ಎದುರಿಸುವ ಶಕ್ತಿ ಇಲ್ಲ, ತಾತ್ವಿಕ ಬದ್ಧತೆ ಕೂಡ ಇಲ್ಲ. ಕಾಂಗ್ರೆಸ್ ಏನು ಮಾಡಬೇಕು ಅಂತ ತಿಳಿಯಲಾಗದ ಅಸಹಾಯಕತೆಯ ಸ್ಥಿತಿಗೆ ತಳ್ಳಲ್ಪಟ್ಟಿದೆ. ಅದು ಹೆಚ್ಚು ಉದ್ಧಾರ ಆಗುವ ಲಕ್ಷಣಗಳು ನನಗೆ ಕಾಣ್ತಾ ಇಲ್ಲ. 2020 ಕಾಂಗ್ರೆಸ್ ಇನ್ನಷ್ಟು ನಾಶವನ್ನು ಹೊಂದಿದೆ ಅನ್ನೋದು. JDS ಬಗ್ಗೆ ನಾನು ಈಗಾಗಲೇ ಹೇಳಿದೆ. JDS ಪಕ್ಷ ಈಗ ಬಿ ಜೆ ಪಿಯ ಬಾಲಂಗೋಚಿಯಾಗಿ ತಾತ್ವಿಕತೆ ಸಿದ್ಧಾಂತ ಯಾವುದೂ ಇಲ್ಲದ ಲಾಭ ಬಡುಕರ ಹಣಕಾಸು ವ್ಯವಹಾರದ ರಾಜಕಾರಣ ನಂಬಿದವರ ನಿಯಂತ್ರಣದಲ್ಲಿ ಸಿಲುಕೊಂಡಿದೆ. ಆದ್ದರಿಂದ ಆ JDS ಕೂಡ ಪರ್ಯಾಯ ರಾಜಕಾರಣದತ್ತ ಹೋಗುತ್ತೆ ಅಥವಾ ಪರ್ಯಾಯ ರಾಜಕಾರಣವನ್ನು ಒದಗಿಸುತ್ತೆ ಅಂತ ನನಗೆ ಅನಿಸಲ್ಲ. ಇಂಥ ಸ್ಥಿತಿಯಲ್ಲಿ ಎಡಪಕ್ಷಗಳು ವಾಸ್ತವ ರಾಜಕಾರಣದಿಂದ ದೂರ ಉಳಿದ್ಬಿಟ್ಟಿವೆ. ನಾವು ಮೊದಲೇನು ಜೋಕ್ ಮಾಡ್ತಿದ್ವಿ, ಬಹುತೇಕ ಎಡಪಕ್ಷಗಳು ಮಾಸ್ಕೋದಲ್ಲೋ ಬೀಜಿಂಗ್ನಲ್ಲೋ ಮಳೆ ಬದಲು ಇಲ್ಲಿ ಕೊಡೆ ಹಿಡಿತಾರೆ ಅಂತ. ಆ ಸ್ಥಿತಿಯಿಂದ ಎಡಪಕ್ಷಗಳು ಹೊರಗೆ ಬರಬೇಕಾಗಿದೆ. ಅವರು ದೇಶದ ವಾಸ್ತವ ರಾಜಕಾರಣವನ್ನು ಎಡಪಕ್ಷಗಳು ಅರಿಯಬೇಕಾಗಿದೆ, ಭ್ರಮೆಯಿಂದ ಹೊರಬೇಕಾಗಿದೆ. ಅದರ ಜೊತೆಗೆ ಜನರ ಜೊತೆ ಕನೆಕ್ಟ್ ಆಗಬೇಕಾದ ಅನಿವಾರ್ಯತೆ ಎಡಪಕ್ಷಗಳಿದೆ. ಆದರೆ ಎಡಪಕ್ಷಗಳು ಜನಸಾಮಾನ್ಯರ ಜೊತೆ ಕನೆಕ್ಟ್ ಆಗ್ತಾ ಇಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಆದರೆ ಇನ್ನೂ ಅವಕಾಶ ಇದೆ ಅಂತ ನಾನು ಹೇಳಬಲ್ಲೆ. ಆದರೆ ಎಡಪಕ್ಷಗಳು ಆ ದಿಸೆಯಲ್ಲಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತವೆ ನನಗೆ ಗೊತ್ತಿಲ್ಲ. ಆದ್ದರಿಂದ ಒಂದು ಗಾಢಾಂಧಕಾರ ಕಾಣ್ತಾ ಇದೆ. ಬೆಳಕಿನ ಕಿರಣ ಎಲ್ಲಿಂದಲೂ ಬರಬಹುದಾ ಅಂತ ಕಾಯಬೇಕಾಗಿದೆ. ಮಾತುಗಳು ಸುಳ್ಳಾಗಿವೆ. ನಾವು ದೀಪ ಹಚ್ಚುವ, ಜಾಗಟೆ ಬಡಿಯುವ ಅದರಲ್ಲೇ ಸಂತೋಷ ಪಡ್ತಾ ಇದ್ದೀವಿ. ನಾವು ಸ್ಥಾವರಗಳನ್ನು ನಿರ್ಮಿಸಿ ಸಂತೋಷ ಪಡ್ತಾ ಇದ್ದೀವಿ. ರಾಮ ಮಂದಿರ ನಿರ್ಮಿಸಿಬಿಟ್ರೆ ಈ ಮನುಷ್ಯನ ಎಲ್ಲ ಸಮಸ್ಯೆಗಳು ಹೋಗುತ್ತೆ ಅನ್ನುವ ನಂಬಿಕೆಯಲ್ಲಿ, ಭ್ರಮೆಯಲ್ಲಿ, ಹುಚ್ಚಿನಲ್ಲಿ ಈ ದೇಶದ ಇದ್ದಾರೆ. ಜನರನ್ನು ಅಂಥ ಸ್ಥಿತಿಗೆ ತಲುಪಿಸಿ ವಿಭಜನಕಾರಿ ರಾಜಕಾರಣವನ್ನು ಕೋಮು ಆಧಾರದ ಮೇಲೆ ಮಾಡಿದ BJP ಈ ದೇಶದ ಮೂಲ ಸತ್ವವನ್ನೇ ನಾಶಪಡಿಸಿದೆ. ಅಂಥ ದುರಂತ 2020 ಸಂಭವಿಸಿದೆ. 2021 ಇದರಿಂದ ಹೊರಗೆ ಬರಬಹುದಾ? 2021 ಏನು ನಮ್ಮ ಆಸೆ ಕನಸುಗಳು ಈಡೇರಬಹುದಾ? ಈ ಒಂದು ಜನತಂತ್ರದ ನಾಶ, ಕೋಮುವಾದದ ವಿಜೃಂಭಣೆ, ಕಾರ್ಪೊರೇಟ್ ಜಗತ್ತಿನ ಈ ಒಂದು ಭೂತನರ್ತನ ನಿಲ್ಲಬಹುದಾ? ಗೊತ್ತಿಲ್ಲ ನನಗೆ. ಆದರೆ ನಿಲ್ಲಬೇಕು ಅಂತ ಕನಸು ಕಾಣುವವನು ನಾನು ಅಲ್ವಾ. ಕನಸೇ ನಾವು ಕಾಣದಿದ್ದರೆ, ಕವಿ ಶಿವರುದ್ರಪ್ಪನವರು ಹೇಳಿದಾಗೆ, ಕನಸುಗಳನ್ನೇ ಕಾಣೋಕ್ಕೆ ನಮ್ಗೆ ಸಾಧ್ಯ ಆಗದಿರೋದಕ್ಕಿಂತ ದುರಂತ ಬೇರೆ ಇಲ್ಲ. ಆದ್ದರಿಂದ 2021 ಏನೋ ಬದಲಾವಣೆ ಆಗುತ್ತೆ ಅಂತ ಕನಸು ಕಾಣೋಣ ಅಂತ ಹೇಳ್ತಾ ಇವತ್ತಿನ ಈ ಮೀಡಿಯಾ ವಾಚನ್ನು ಮುಗಿಸಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಅದರ ಜೊತೆ ಕೊನೆ ಮಾತು, ಮಾತಾಡ್ತೀನಿ. ಇನ್ನೇನು ಮಾಡೋದಕ್ಕೆ ಸಾಧ್ಯ? ಇನ್ನೇನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನನಗೆ ಗೊತ್ತಿದೆ ನಮಗೆ ಬೆಂಬಲಿಗರಿಗಿಲ್ಲ. ನಾವು 2-3 ಜನ ಕೂತಿದ್ದು ಮಾಡ್ತೀವಿ. ಇವತ್ತಿನ ದಿನ ಕೋಮುವಾದ ಮಾಧ್ಯಮಗಳಿಗೆ ಬೆಲೆ, ನಮ್ಮಂಥವ್ರಿಗೆ ಯಾರೂ ಬೆಲೆ ಕೊಡಲ್ಲ, ಯಾರೂ ಗೌರವ ಕೊಡಲ್ಲ, ಯಾರೂ ಸಪೋರ್ಟ್ ಕೂಡ ಮಾಡಲ್ಲ. ಆದರೂ ಕೂಡ ಮಾತನಾಡ್ತಾನೆ ಇರಬೇಕು, ಸುಳ್ಳುಗಳನ್ನು ನಾವು ಬಯಲುಗೊಳಿಸ್ತಾ ಇರಬೇಕು. ಆದ್ದರಿಂದ ನಾವು ಮಾತನಾಡ್ತಾನೆ ಇರ್ತೀವಿ. ಅದರ ಫಲ ಗೊತ್ತಿಲ್ಲ ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ಭಾಷಣ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.